ಕಬ್ಬು ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ. ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗಿ. ವೀಕ್ಷಕರ, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ರೈತರು ಬೆಳೆದ ಕಬ್ಬು ಬೆಳೆಗೆ 3,500 ರೂಪಾಯಿಗಳ ಬೆಂಬಲ ಬೆಲೆ ನೀಡಬೇಕೆಂದು ಒತ್ತಾಯಿಸಿ ರೈತ ಸಂಘಟನೆಗಳು ಉಗ್ರ ಹೋರಾಟ ನಡೆಸಿದರು. ನಯನ ನಗರದ ಅಭಿನವ ಸಿದ್ಧಗಂಗಾ ಮಹಾಸ್ವಾಮಿಗಳು ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಾನಾ ಸಾಹೇಬ್ ಪಾಟೀಲ್ ಹಾಗೂ ಚಿದಾನಂದ ಬೆಳಗಾವಿ, ಶಂಕರ್ ಮಾಡಲಿ, ಮಾಂತೇಶ್ ಕಮತ್, ಬೀರಪ್ಪ ದಶ್ನೂರ್, ಬಸವರಾಜ್ ಬೆಳ್ಳಿಕಟ್ಟಿ ಹಾಗೂ ರೈತ ಸಂಘದ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಈರಣ್ಣ ಹುಬ್ಬಳ್ಳಿ, ಶಿವಾನಂದ ಪಡಸಲಗಿ, ರವಿ ಅಂಗಡಿ, ಚಂದ್ರು ತುರುಮುರಿ, ಚಂದ್ರು ಬೆಳಗಾವಿ, ಸಲೀಂ ಬಸ್ತವಾಡ, ಮಡಿವಾಳಪ್ಪ ಕಳ್ಳುಳ್ಳಿ ಹಾಗೂ ಬಸವರಾಜ್ ಮಳವಂಕಿ ಸೇರಿದಂತೆ ಸಾವಿರಾರು ರೈತರು ಮತ್ತು ರೈತಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬೆಳಗಾವಿ ಜಿಲ್ಲಾ ವರದಿಗಾರರು ಚಂದ್ರಪ್ಪ ಬೆಳಗಾವಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ರೈತ ಪರ ಎಲ್ಲ ಸಂಘಟನೆಕಾರರು, ಬೈಲಹೊಂಗಲ ತಾಲೂಕಿನ ಎಲ್ಲ ರೈತ ಮುಖಂಡರೇ, ರೈತಾಭಿಮಾನಿಗಳೇ, ಯಾವತ್ತು ಅನ್ನದಾತರೇ, ತಮಗೆಲ್ಲರೂ ಆತ್ಮೀಯ ಶರಣಾರ್ಥಿ. ಬಹುತೇಕ ಇವತ್ತಿನ ನಿರ್ಣಯ ಬಹಳ ಒಳ್ಳೆಯ ನಿರ್ಣಯ ತಗೊಂಡಿದ್ದೀವಿ. ಬಹುತೇಕ ಯಾವುದಾದ್ರೂ ಕಾರ್ಖಾನೆಗಳು ಹಾಗೂ ಇಂಡಸ್ಟ್ರಿಗಳಾಗಲಿ, ಯಾವ ರಾಜಕೀಯ ಪ್ರೇರಿತ ಆಗಲಿ, ಎಲ್ಲವನ್ನು ಹೊರತುಪಡಿಸಿ ರೈತನಿಗಾಗಿ, ರೈತನ ಉಸಿರು ಚೆನ್ನಾಗಿರಲಿ ಅಂತ ತಿಳ್ಕೊಂಡು ಇವತ್ತು ನಾಡಿಗೆ ಅನ್ನದಾತ ರೈತ ಒಪ್ಪದಿದ್ದರೆ ನಾಡೆಲ್ಲ ಬಿತ್ತುವುದು ಬೇಟುವಿಕೆಗಳಿಗಿಂತ ಬೇಟುವಿಕೆ ವಿಷಯಗಳು 3 ಅದಾವ. ಆ ಎಲ್ಲ ವಿಷಯದೊಳಗೆ ದೊಡ್ಡ ವಿಷಯ ಯಾವುದು ಅಂದ್ರೆ ಕೋಟಿ ವಿಷಯಗಳಿಗಿಂತ ನೀತಿ ವಿಷಯ ಮಿಗಿಲುವಂತ. ರೈತ ಏನಾದ್ರೂ ಒಪ್ಪದಿದ್ದರೆ, ರೈತ ಏನಾದರೂ ಬೆಳೆಯದಿದ್ದರೆ ನಾಡೆಲ್ಲ ಬಿತ್ತುವುದು ಅನ್ನುವಂತ ನಾನುಡಿಯನ್ನ ನಾವುಗಳೆಲ್ಲ ಆಲಿಸ್ತಾ ಇದ್ದೀವಿ. ಆ ದಿಶೆಯಲ್ಲಿ ನಮ್ಮ ಬೈಲಹೊಂಗಲ ತಾಲೂಕಿನಲ್ಲಿ ಇವತ್ತು ನಮ್ಮ ರೈತ ಪರ ಸಂಘಟನೆಕಾರರು, ರೈತ ಮುಖಂಡರುಗಳು ಯಾವ ಪಕ್ಷಪಾತಗಳನ್ನು ನೋಡದೆ, ಯಾವ ರಾಜಕೀಯನ ವಿಚಾರಿಸದೆ ಸ್ವತಂತ್ರವಾಗಿ ಇವತ್ತು ಬೈಲಹೊಂಗಲ ತಾಲೂಕು ನಮಗೆ ತಮ್ಮ ಗ್ರಾಮದ ಎಲ್ಲ ಹಿರಿಯರೊಂದಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ರೈತರ ಪರವಾಗಿ ಎಲ್ಲರೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಅವರು ಕೂಡ ರೈತರು. ನಿನ್ನೆ ಬಾಬಾ ಸಾಹೇಬ್ ಪಾಟೀಲ್ ಬಂದಿದ್ದರು, ಇವತ್ತು ಅವರು ಕೂಡ ನಮಗೆ ಒಂದು ಬೆಂಬಲವನ್ನು ಕೊಡಲು ಬಂದಿದ್ದಾರೆ. ಅದಕ್ಕಾಗಿ ಅವರು ತಮ್ಮನ್ನು ಉದ್ದೇಶಿಸಿ 2 ಮಾತನ್ನ ಆಡಬೇಕಂತ ವಿನಂತಿಸಿಕೊಡ್ತೇವೆ. ಸಮಾನವಾಗಿ ರೈತರನ್ನ ಹಾಗೂ ಈ ರೀತಿ ನ್ಯಾಯನಗರ ಅದನ್ನವರ ಪಾಠಗಳಿಗೆ ನಮಸ್ಕರಿಸ್ತಾ ಹಾಗೂ ಇವತ್ತಿನ ಎಲ್ಲ ರೈತರ ಬಾಂಧವರು, ಮಿತ್ರರು ಹಾಗೂ ಎಲ್ಲ ಹಿರಿಯರು, ನಮ್ಮ ರೈತ ಅಕ್ಕ ತಂಗಿಯರು ಈ ಹೋರಾಟಕ್ಕೆ ಬೆಂಬಲ ಕೊಡುವಂತ ಎಲ್ಲರೂ ನಮ್ಮನ್ನ ಅಭಿನಂದನೆ ಸಲ್ಲಿಸ್ತಾರೆ. ಸೂಕ್ತ ಬೆಲೆ ಸಿಗಬೇಕಾದ ಸಫಲವಾಗಿ 15 ದಿನ ಈ ಹೋರಾಟ ಹೇಳಿದ್ರು. ಈ ಹೋರಾಟಕ್ಕೆ ನಮ್ಮಿಂದ ನಾವಾಗಲಿ, ನಮ್ಮ MLA ಅವರು, ನಮ್ಮ ಬ್ರದರ್ ಆಗಲಿ, ಈ ಹೋರಾಟಕ್ಕೆ ನಮ್ಮ ಎಲ್ಲಿವರೆಗೆ ಹೋರಾಟದಲ್ಲಿ ಅಲ್ಲಿವರೆಗೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ನಾನು ಈ ಮುಖಾಂತರ ತಿಳಿಸ್ತೇನೆ. ನಾವು ಒಬ್ಬ ರೈತರಿಗೆ ಬೆಳೆಯುವಂತ ಕಷ್ಟ ಬೇರೆ ಬೇರೆ ಗೊತ್ತಾಗುವುದಿಲ್ಲ. ಅವ್ರು ಸ್ವಂತ ರೈತರಿಂದ ಅಷ್ಟೇ ಗೊತ್ತಾಗತ್ತವ್ರು. ನಾವು ಹಂಗೆ ಎಲ್ಲರೂ ಇಲ್ಲಿ ಮಾತಾಡಿದ್ರು ಕರೆಕ್ಟ್ ಇದ್ದವ್ರು. 1 ಕೋಟಿ ಕೊಟ್ಟು ಹೋಗ್ಬಾರ್ರಿ, ಎಲ್ಲರೂ ನಿಸ್ವಾರ್ಥದಿಂದ ಬಂದ
ಏನಾರ ಒಂದಿದೆ ರೈತರ ಬಗ್ಗೆ ಕಾಜಿರ್ತಾರೆ ಒಂದೊಂದು ಗಮನ ಅವ್ರ ಬಗ್ಗೆ ಕಾಜಿರ್ತಾರೆ ಎಲ್ಲರೂ ಸುತ್ತಮುತ್ತ ಗ್ರಾಮಸ್ಥರನ್ನು ಹೋಗ್ಬೇಕನ್ನ ಅಟ್ಲೀಸ್ಟ್ ನೀವು ರೈತರು ಮತ್ತೆ ಸ್ವಲ್ಪ ಪ್ರಮುಖರಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬು ಬೆಳೆಗಾರರ ಸಂಘಕ್ಕೆ ನೈನಾ ಗ್ರಾಮದ ಯುವಕರನ್ನು ಹುರಿದುಂಬಿಸುತ್ತಾ ಎಲ್ಲ ಯುವಕರನ್ನು ಒಗ್ಗೂಡಿಸಿ ನೀವು ಯಾವುದೇ ಪಕ್ಷದಲ್ಲಿ ನೀವು ಬೈದೊಂದಕ್ಕೆ ಹೋಗೋಣ ಅದಕ್ಕೆ ಬೆಂಬಲ ಕೊಡೋಣ ಅಂತ ಹೇಳಿ ಕರೆದಾಗ ನಾವೆಲ್ಲ ರೈತರು ಕೂಡ ಬಂದಿದ್ದೀವಿ. ಇದು ಏನಂತಂದ್ರ ಚುನಾಪಣ್ಣ ಪೂಜಾರಿ ಅವ್ರು ಏನು ಒಂದು ಸಂಘಟನೆ ಕಿಡಿ ಹೊತ್ತಿದ್ರಲ್ಲ, ಆ ಕಿಡಿ ಹೇಗಪ್ಪ ಅಂತಂದ್ರ ಇಡೀ ರಾಜ್ಯ ಅಲ್ಲ ದೇಶಕ್ಕನ ಮುಟ್ಟಾಗ್ತದೆ. ಹೇಗಂದ್ರ ದೇಶದಲ್ಲಿ ಮುಟ್ಟುವಂತ ಶಕ್ತಿ ಹೆಂಗಂದ್ರ ಎಲ್ಲರನ್ನು ರೈತರನ್ನ ನಿರ್ಲಕ್ಷ್ಯ ಮಾಡಿದ್ರೆ 20 ವರ್ಷದಿಂದ ಇವ್ರು ಏನು ಕಿಮ್ಮತ್ತಿಲ್ಲ, ಇವ್ರು ಏನು ನಡೆಯುವುದಿಲ್ಲ ಅನ್ನುವಂತ ಜಾಯಮಾನಕ ಬಂದಿದ್ರ. ಇನ್ನೇನು ಹಸಿರು ಮೂಲ್ಯಾಗ ಇರ್ತಾವ. ಭಗವಾನ್ ನಮ್ಮ ತಂದೆಯವರು ವಿಜಯ ಹೇಳಿದ್ರ ಭಾರವತ್ತಮ್ಮ ಇಲ್ಲಿ ಹೇಳ್ತಿದ್ರ ಹೇಳ್ರಿ ಹೇಳ್ತೇನೆ. ನಾವು ಬಾಬಾನವ್ರ ಕಾಲಕ್ಕಿಂತ ನರದ್ ನಮ್ಮ ಹುಟ್ಟೂರಿರೋ ಮಠ ಇನ್ನೇನು ನಾವು ತೆದ್ರೆ ಒಳಗೆ ಬಾರಾಗಿ ಹೋಗಿದ ಅನ್ನುವಾಗ ಒಂದು ಖುಷಿ ವಿಚಾರ ಏನಂದ್ರಪ್ಪ, ನಿಮ್ಮ ಸಂಘಟನೆ ದೊಡ್ಡದಾಕತ್ತು ಮುಂದೆ ರಾಜ್ ಗೆಲ್ತಿರೋ ಗೊತ್ತಿಲ್ಲ, ಆದ್ರೆ ನನಗೆ 100 ವರ್ಷದ ಸಂತೋಷ ಆಗತ್ತೆ. ನೀನು ಕೂಡ ಹೋಗಿ ಬಾಳ ವಯಸ್ಸಪ್ಪ, ಯಾವುದೇ ಪಕ್ಷ ಇರ್ತಾವೆ, ಆದ್ರೆ ಪಕ್ಷಕ್ಕ ರೈತ ಸಂಘಟನೆ ಮೋಸ ಮಾಡುವಂತ ಮಾತುಗಳನ್ನು ಮಾತಾಡಬೇಡ. ಅದಕ್ಕೆ ನಿಯತ್ತಾಗಿರುವಂತದ್ರ ಕಲಿ ಸಂಘಟನೆ ಬೆಂಬಲದವ್ರು ಯಾರು ಇರ್ತಾರೋ ಅವ್ರ ಜೊತೆ ಹೋಗಂದಾಗ ತುಂಬಾ ಸಂತೋಷದಿಂದ ಮಾತನಾಡ